ಅನಂದತಿ ಭಗವತ್ಪಾದಾನ್ ವಂದೇ ನಿರಂತರಂ. ನವಮಿಜ್ಞಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ ಸತ್ಮಣೀನ್ ವಿನಸಾರಿಯಾನ್ ವಿವಿಧಾಗಮಬ್ಜಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರೂನ್ ವೈದಗ್ಧ್ಯ ವಾರಾಂ ನಿಧೀನ್ ಶ್ರೀ ಸತ್ಯೋರತ ರಾಘವೇಂದ್ರ ಮುನಿಪಾನ್ ತದ್ಬೋಧ ಸತ್ಯಾನಪಾನ್ ಸತ್ಯಾಧಿಕರಾಬ್ಧೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನವಮಿನ್ಯಾಯ ಸುಧಾರತಾನ್. In progress. ಸ್ವಾಮಿ ಬಂದರು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಬದರಿಕಾಶ್ರಮ ಪ್ರವೇಶದ ನಿಮಿತ್ತ ಮಧ್ವನವಮಿ ಉತ್ಸವವನ್ನು ಎಲ್ಲ ಕಡೆಗೆ ಆಚರಣೆ ಮಾಡ್ತಾ ಇದ್ದಾರೆ. ಇದೀಗ ವಿಶೇಷವಾಗಿ ಭಾರತದಿಂದ ಹೊರಗಿದ್ದರು ಮನಸ್ಸಿನಿಂದ ಭಾರತ ದೇಶದಲ್ಲಿಯೇ ಇರುವಂತಹ ತಾವೆಲ್ಲ ಭಗವದ್ಭಕ್ತರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪರಂಪರೆಯಲ್ಲಿ ಬಂದವರು. ಆ ಶಿಷ್ಯ ಪರಂಪರೆ ಶ್ರೀಮದ್ ಆಚಾರ್ಯರ ದಿವ್ಯವಾದ ತತ್ವಗಳನ್ನ ತಿಳಿದುಕೊಳ್ಳಬೇಕೆಂಬ ಅಪೇಕ್ಷೆಯಿಂದ ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ನಮಗೆ ಬಹಳ ಸಂಗತಿ. ಆಚಾರ್ಯರು ಬದರಿಕಾಶ್ರಮ ಪ್ರವೇಶವನ್ನ ಮಾಡಿದ ಈ ದಿನ ಉತ್ಸವವನ್ನ ಯಾಕೆ ಆಚರಣೆ ಮಾಡಬೇಕು ಅಂತ, ಅನೇಕ ಯತಿಗಳ ಆರಾಧನೆ ಅಂತ ನಾವು ಮಾಡ್ತೇವೆ. ಆ ಯತಿಗಳು ವೃಂದಾವನಸ್ಥರಾದ ದಿನ ಅನ್ನುವುದಕ್ಕೋಸ್ಕರ ಆರಾಧನೆಯನ್ನ ಮಾಡ್ತೇವೆ. ಇವತ್ತು ಮಹಾನುಭಾವರಾದ ಶ್ರೀಮತ್ ಸತ್ಯ ಧ್ಯಾನತೀರ್ಥ ಶ್ರೀಪಾದಂಗಳವರ ಗುರುಗಳಾದಂತಹ ಶ್ರೀಮತ್ ಸತ್ಯ ಜ್ಞಾನತೀರ್ಥ ಶ್ರೀಪಾದಂಗಳವರ ಆರಾಧನೆ. ಮಾಘ ಏಕಾದಶಿ. ಯಾಕೆ ಅಂದ್ರೆ ಅವರು ಆ ರೀತಿ ಆರಾಧನೆಯನ್ನು ಮಾಡುವಂತಹ ಪದ್ಧತಿ ಇದೆ. ಇವತ್ತಿಗೂ ಪ್ರತ್ಯಕ್ಷವಾಗಿ ಬದರಿಕಾಶ್ರಮದಲ್ಲಿದ್ದಾರೆ. ಅಂದ ಮೇಲೆ ಏನು ಈ ಮಧ್ವನವಮಿಯನ್ನು ಮಾಡುವುದರ ಉದ್ದೇಶ ಅಂದ್ರೆ ಶ್ರೀಮದಾಚಾರ್ಯರು ಪ್ರತ್ಯಕ್ಷವಾಗಿ ನಮಗೆಲ್ಲ ಕಾಣುವಂತೆ ಒಂದು ನಿಮಿಷ ನಂದು ಸ್ವಲ್ಪ ಡ್ಯೂಟಿಗೆ ಹೋಗ್ಬಿಡಿ. ತುಂಬಾ ಶಬ್ದ ಬರ್ತಾ ಇದೆ. ಸ್ವಾಮಿಯವರು ಪ್ರವಚನ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಡ್ಯೂಟಿ ಹೋಗ್ಬಿಡಿ. ಹೇಳ್ಬೋದಾ? ಶ್ರೀಮದಾಚಾರ್ಯರು ಇವತ್ತಿಗೂ ಬದರಿಕಾಶ್ರಮದಲ್ಲಿದ್ದರು. ನಮ್ಮೆಲ್ಲರಿಂದ ಆದರ್ಶರಾಗಿ ಹೋದದ್ದು ಈ ಮಧ್ವನವಮಿಯ ದಿನ, ಮಾಘ ಶುದ್ಧ ನವಮಿ. ಅವರು ಬೇರೆ ಎಲ್ಲಿಯೋ ಹೋದದ್ದಲ್ಲ, ಸರ್ವೋತ್ತಮನಾದ ತಮಗೆ ಗುರು ತಮನಾದ ಎಲ್ಲ ಜ್ಞಾನವನ್ನ ಹೊರಗಿನಿಂದಲೂ ನೀಡಿದಂತಹ ವೇದವ್ಯಾಸ ದೇವರ ಹತ್ತಿರ, ನಾರಾಯಣ ದೇವರ ಹತ್ತಿರ ಶ್ರೀಮದಾಚಾರ್ಯರಿದ್ದಾರೆ. ಸಾಮಾನ್ಯವಾಗಿ
ಮಕ್ಕಳಿಗೆ ಒಳ್ಳೆ ವಿದ್ಯೆ ಬರಬೇಕು ಅಂತ ತಂದೆ ತಾಯಿಗಳು ವಿಶೇಷವಾಗಿ ಪ್ರೀತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ತಿರುಪತಿಯ ವೆಂಕಟೇಶ ದೇವರ ದರ್ಶನಕ್ಕೆ ಅಂತ ಹೋಗ್ತಾರೆ. ಹೋಗಿ ತಮ್ಮ ಎಲ್ಲ ಮಕ್ಕಳಿಗೆ ಒಳ್ಳೆ ಜ್ಞಾನ ಬರಲಿ, ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ಬರಲಿ ಅಂತ ಬೇಡಿಕೊಳ್ತಾರೆ. ಉಡುಪಿಯ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಾರೆ. ನರಸಿಂಹದೇವರು, ಅಹೋಬಿಲ ಮೊದಲಾದ ಕ್ಷೇತ್ರಗಳು, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ. ಬದರಿಗೆ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ. ಹೀಗೆ ತಮ್ಮ ಮಕ್ಕಳಿಗಾಗಿ, ಶಿಷ್ಯರಿಗಾಗಿ, ಬಂಧುಗಳಿಗಾಗಿ, ಆತ್ಮೀಯರಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವುದುಂಟು. ಅದೊಂದು ಬಹಳ ದೊಡ್ಡ ಪವಿತ್ರವಾದ ಉದ್ಧಾರದ ಕ್ಷಣ. ಹಾಗೆ ಇವತ್ತು ನಾವೆಲ್ಲ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಿಷ್ಯ ಪ್ರಶಿಷ್ಯ ಪರಂಪರೆಯಲ್ಲಿ ಬಂದವರು. ನಮ್ಮಂತಹ ಕೋಟಿ ಕೋಟಿ ಭಕ್ತರ ಉದ್ಧಾರಕ್ಕೋಸ್ಕರ ನಮ್ಮೆಲ್ಲರಿಗೆ ಕಾಣದಂತೆ ಅದೃಶ್ಯರಾಗಿದ್ದರೂ ಕೂಡ ನಮಗೆಲ್ಲ ಜ್ಞಾನ ಬರಲಿ, ನಮಗೆಲ್ಲ ವಿಶೇಷವಾದಂತಹ ಭಕ್ತಿ, ವೈರಾಗ್ಯ, ಧರ್ಮ ಮಾರ್ಗದಲ್ಲಿ ಆಸಕ್ತಿ ಬರಲಿ ಎನ್ನುವುದಕ್ಕೋಸ್ಕರ ನಮ್ಮ ಪರವಾಗಿ ವೇದವ್ಯಾಸ ದೇವರಿಗೆ, ನಾರಾಯಣ ದೇವರಿಗೆ ಪ್ರಾರ್ಥನೆ ಮಾಡುವುದಕ್ಕೆ ಅಂತ ಶ್ರೀಮದಾಚಾರ್ಯರು ಈ ದಿನ ಬದರಿಕಾಶ್ರಮ ಪ್ರವೇಶ ಮಾಡಿದರಲ್ಲ, ಇದೇ ನಮಗೆಲ್ಲ ಒಂದು ದೊಡ್ಡ ಉತ್ಸವದ ಕ್ಷಣ. ಇದು ಆರಾಧನೆಯಲ್ಲ. ನಮಗಾಗಿ ಶ್ರೀಮದಾಚಾರ್ಯರು ನಮ್ಮೆಲ್ಲರ ಉದ್ಧಾರಕ್ಕೋಸ್ಕರವಾಗಿ ಪರಮಾತ್ಮನ ವ್ಯಾಸ ಹಾಗೂ ನಾರಾಯಣ ರೂಪಗಳು, ಆ ರೂಪಗಳ ಎದುರಿನಲ್ಲಿ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧಾರ ಅಂತ ನಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ಈ ದಿನ ಅಲ್ಲಿ ಅವರು ಹೋಗಿದ್ದಾರೆ ಅನ್ನೋದಕ್ಕಾಗಿ ಇದನ್ನು ನಾವು ಉತ್ಸವ ಅಂತ ಆಚರಣೆ ಮಾಡಬೇಕು. ಈ ಅನುಸಂಧಾನ ನಮ್ಮಲ್ಲಿ ಇರಬೇಕು. ಹಾಗಾದರೆ ಅವರು ಅಲ್ಲಿ ಹೋದಾಗ ಮಾತ್ರ ಪ್ರಾರ್ಥನೆ ಮಾಡ್ತಾರೆ, ಇಲ್ಲಿದ್ದಾಗ ಮಾಡೋದಿಲ್ಲ ಅಂತ ಅರ್ಥದಲ್ಲಿ ಅಲ್ಲ. ವಿಶೇಷವಾಗಿ ಪ್ರಾರ್ಥನೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಶ್ರೀಕೃಷ್ಣ ಪರಮಾತ್ಮನಿಗೆ ರಾಜಸೂಯ ಯಾಗವನ್ನು ಸಮರ್ಪಣೆ ಮಾಡಬೇಕು ಅಂತ ಭೀಮಸೇನ ದೇವರ ಸಂಕಲ್ಪ. ಅದಕ್ಕಾಗಿ ಕೃಷ್ಣ ಪ್ರತ್ಯಕ್ಷವಾಗಿ ಜರಾಸಂಧನ ವಧದ ಕಾಲದಲ್ಲಿ ಅಲ್ಲಿ ಉಪಸ್ಥಿತನಿದ್ದ. ಯಾಕೆ ಅಂದ್ರೆ ಆ ರಾಜಸೂಯಾಶ್ವಮೇಧಾದಿ ಯಾಗಗಳನ್ನ ಮಾಡಿದ್ದಕ್ಕಿಂತಲೂ ಪ್ರಧಾನವಾದಂತಹ ಕಾರ್ಯ ಆದ್ರೆ ಜರಾಸಂಧನಂತಹ ಒಬ್ಬ ಅಧಾರ್ಮಿಕ ಧರ್ಮದ್ರೋಹಿಯಾದ ದುಷ್ಟನ ವಧ. ಅಂತಹ ಜರಾಸಂಧನ ವಧವನ್ನ ಮಾಡುವ ಮೂಲಕವಾಗಿ ಬಹಳ ದೊಡ್ಡದಾದ ಯಜ್ಞವನ್ನ ಭೀಮಸೇನ ದೇವರು ಮಾಡಿದರೆ ಅದನ್ನ ಸ್ವೀಕಾರ ಮಾಡುವುದಕ್ಕೆ ಕೃಷ್ಣ ಅಲ್ಲಿ ಪ್ರತ್ಯಕ್ಷವಾಗಿ ಬಂದನಂತೆ. ಹಾಗೆ ಶ್ರೀಮದಾಚಾರ್ಯರು ಪ್ರತ್ಯಕ್ಷವಾಗಿ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಅಲ್ಲಿ ತೆರಳಿದ್ದಾರೆ. ಅಂತಹ ಶ್ರೀಮದಾಚಾರ್ಯರಿಗೆ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕಾದದ್ದು ಆ ಶ್ರೀಮದಾಚಾರ್ಯರು ಉಪದೇಶ ಮಾಡಿದಂತಹ ತತ್ವಗಳು ನಮ್ಮ ಮನಸ್ಸಿನಲ್ಲಿ ಬರಬೇಕು. ಸಕಲ ವೇದಗಳು, ಸಕಲ ಜ್ಞಾನ ಅವರಿಗಿದೆ. ಮಹಾಭಾರತದ ಅಪ್ಪನೇ ನಿರ್ಣಯದಲ್ಲಿ ಅವರೇ ಹೇಳ್ತಾರೆ, ಎಸ್ತತ್ ಪ್ರಸಾದಾನ ಕೆಲವಷ್ಟ ವೇದಾನ ಸಪಂಚರಾತ್ರಾಂ ಸರಹಸ್ಯ ಸಂಗ್ರಹಂತ. ಅನಂತ ವೇದಗಳ ಶಾಸ್ತ್ರಗಳ ಪರಿಜ್ಞಾನವನ್ನ ತಾವು ಪರಿಪೂರ್ಣವಾಗಿ ಪಡೆದುಕೊಂಡು ಸಕಲ ಶಾಸ್ತ್ರಾರ್ಥಗಳ ನಿರ್ಣಯವನ್ನ ಮಾಡಿ ನಮಗೆ ಉಪದೇಶ ಮಾಡುವಂತಹ ಆಚಾರ್ಯರು ನಮಗೆ ಸಿಕ್ಕಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು ಬೇಕು? ಕೆಲವು ಶಾಸ್ತ್ರಗಳ ಪರಿಚಯ ಇದೆ, ಕೆಲವು ಶಾಸ್ತ್ರಗಳ ಪರಿಚಯ ಇಲ್ಲ. ತಕ್ಕ ಮಟ್ಟಿಗೆ ತಿಳಿದಷ್ಟು ಹೇಳ್ತೇವೆ ಅಂತ ಹೇಳಿದ್ರೆ ನಮಗೆ ಆಚಾರ್ಯರು ಕೊಟ್ಟ ನಿರ್ಣಯ ಸರಿಯೋ ತಪ್ಪೋ ಅನ್ನುವಂತಹ ಸಂಶಯ ನಮಗೆ ಬರ್ತಾ ಇತ್ತು. ಆದರೆ ಈಗ ಆ ಸಂಶಯಕ್ಕೆ ಅವಕಾಶವೇ ಇಲ್ಲ. ಸಕಲ ಶಾಸ್ತ್ರಗಳನ್ನು ತಿಳಿದುಕೊಂಡು ಸಕಲ ಶಾಸ್ತ್ರಗಳ ಪ್ರಭವರು ಅಂತನಿಸಿಕೊಂಡಂತಹ ವೇದವ್ಯಾಸ ದೇವರ ಪ್ರತ್ಯಕ್ಷವಾದ ಉಪದೇಶವನ್ನು ಪಡೆದುಕೊಂಡವರು
ವೇದವ್ಯಾಸ ದೇವರ ಮನಸ್ಸನ್ನ ಪೂರ್ಣವಾಗಿ ಅರ್ಥ ಮಾಡಿಕೊಂಡಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ಸರ್ವಮೂಲ ಗ್ರಂಥಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅದು ಅತ್ಯಂತ ಪರಮ ಪ್ರಮಾಣವಾದದ್ದು. ಅದನ್ನ ಅನುಸರಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ, ಅದು ನಮ್ಮ ದೊಡ್ಡ ಸೌಭಾಗ್ಯ ಅಂತ ನಾವು ತಿಳಿಯಬೇಕು. ಪುಟ್ಟ ಬಾಲಕರಾಗಿರುವಾಗ ಶ್ರೀಮದಾಚಾರ್ಯರು ವಾಸುದೇವಾಚಾರ್ಯರಾಗಿರುವಾಗ ಇನ್ನೂ ಒಬ್ಬ ಪೌರಾಣಿಕ ಶಿವ ಎಂಬ ಹೆಸರಿನ ಒಬ್ಬ ಪೌರಾಣಿಕ ಪುರಾಣವನ್ನ ಹೇಳ್ತಾ ಇರುವಾಗ ಪುರಾಣದ ಕಥೆಯನ್ನು ಪ್ರಮೇಯಗಳನ್ನು ತಪ್ಪಾಗಿ ಹೇಳಿದಾಗ ಆ ಪುಟ್ಟ ಬಾಲಕರಾಗಿರುವಾಗಲೇ ಶ್ರೀಮದಾಚಾರ್ಯರು ಎದ್ದು ನೀವು ಹೇಳ್ತಾ ಇರುವ ಕಥೆ ಇದು ಸರಿಯಾದ ಕಥೆಯಲ್ಲ, ವೇದವ್ಯಾಸ ದೇವರಿಗೆ ಸಮ್ಮತವಾದ ಕಥೆಯಲ್ಲ, ಇದು ತಪ್ಪು ಅಂತ ಹೇಳ್ತಾರೆ. ಸಭೆಯಲ್ಲಿ ನೆರೆದಂತಹ ಜನರಿಗೆ ಆಶ್ಚರ್ಯವೋ ಆಶ್ಚರ್ಯ. 3 ವರ್ಷದ ಬಾಲಕರಿಗೆ ಮಾತನಾಡ್ಲಿಕ್ಕೆ ಬರ್ತಾ ಇರೋದಿಲ್ಲ ಚೆನ್ನಾಗಿ. ಅಂಥದ್ದು ಒಬ್ಬ ಪೌರಾಣಿಕ ಹೇಳುವ ಪುರಾಣದ ಕಥೆ ಇದು ತಪ್ಪಾಗಿದೆ, ಇದು ಸರಿಯಾದದ್ದಲ್ಲ ಅಂತ ಹೇಳ್ತಾರೆ ಅಂದ್ರೆ ಏನು ಅದ್ಭುತವಾದ ಶಕ್ತಿ ಈ ಮಗುವಿನಲ್ಲಿದೆ ಅಂತ ಗೊತ್ತಾಗಿ, ನೀವೇ ಹೇಳು ಹಾಗಾದ್ರೆ ನಿಜವಾದ ಕಥೆ ಏನು ಅಂತ ಕೇಳಿದ್ದಕ್ಕೆ ವೇದವ್ಯಾಸ ದೇವರಿಗೆ ಸಮ್ಮತವಾದ ಕಥೆಯನ್ನ ಶ್ರೀಮದಾಚಾರ್ಯರು ಆ ಪುಟ್ಟ ವಯಸ್ಸಿನಲ್ಲಿ ನಿರೂಪಣೆ ಮಾಡುತ್ತಾರೆ. ಅವರಿಗೇನು ವಯಸ್ಸಿನ ನಿರ್ಬಂಧ, ಸರ್ವಜ್ಞ ಶಿಖಾಮಣಿಗಳು. ತೇಜಸಾಂ ನಹಿ ವಯಸ್ಸಮೀಕ್ಷತೆ. ತೇಜಸ್ವಿಗಳಾದಂತಹ ಮಹಾನುಭಾವರಿಗೆ, ಅಪರೋಕ್ಷ ಜ್ಞಾನಿಗಳಿಗೆ, ದೇವತೋತ್ತಮರಿಗೆ ವಯಸ್ಸಿನ ನಿರ್ಬಂಧ ಏನಿರುತ್ತೆ? ಅಂತಹ ಅದ್ಭುತವಾದ ಉಪದೇಶವನ್ನ ಮಾಡಿದ್ದಾರೆ. ಸ್ವತಃ ತಂದೆ ಪುರಾಣದ ಬಗ್ಗೆ ಪುರಾಣವನ್ನ ಹೇಳುವಾಗ ಲಿಕುಚ ಎಂಬ ಶಬ್ದದ ಅರ್ಥವನ್ನ ಹೇಳದೇ ಇರುವಾಗ ಶ್ರೀಮದಾಚಾರ್ಯರು ಆ ಶಬ್ದದ ಅರ್ಥವನ್ನ ಹೇಳಿ ಮುಂದೆ ಹೋಗಿ ಅಂತ ಹೇಳ್ತಾರೆ. ತಾವು ಆ ಶಬ್ದದ ಅರ್ಥವನ್ನ ಹೇಳ್ತಾರೆ, ಹೆಬ್ಬಲ ಸೂಕ್ತ. ತಪ್ಪಾಗಿ ಹೇಳಿದಾಗ ತಿದ್ದಿದವರು ಇದಕ್ಕೆ ವಿಪರ್ಯಯ ಅಂತಾರೆ. ಆ ತಪ್ಪು ತಿಳುವಳಿಕೆಯನ್ನು ಪರಿಹಾರ ಮಾಡಿದೆ. ಲಿಕುಚ ಎಂಬ ಶಬ್ದಾರ್ಥದ ಅಜ್ಞಾನ, ಆ ಅಜ್ಞಾನವನ್ನು ಪರಿಹಾರ ಮಾಡಿದೆ. ಅಜ್ಞಾನ ಹಾಗೂ ವಿಪರೀತ ಜ್ಞಾನಗಳನ್ನ ಪರಿಹಾರ ಮಾಡಿ ಸಂಶಯವನ್ನು ಪರಿಹಾರ ಮಾಡುವಂತಹ ಗ್ರಂಥಗಳನ್ನು ತಾವು ಮುಂದೆ ರಚನೆ ಮಾಡುತ್ತಾರೆ ಎನ್ನುವುದರ ಸೂಚನೆಯನ್ನ ತಮ್ಮ ಪುಟ್ಟ ವಯಸ್ಸಿನಲ್ಲಿ ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು. ಎಂತಹ ವಿಷಯಗಳ ಬಗ್ಗೆ ಚರ್ಚೆ ಬಂದರೂ ನಿರ್ಣಯವನ್ನ ಕೊಡುತ್ತಾ ಇದ್ರು. ಯಾಯಾ ಪ್ರಸಕ್ತ ಪರಿಷತ್ಸು ಪೌರುಷೈರ್ ವಿದ್ಯಾ ವಿದಗ್ಧೈರ್ ವಿವಿಧೈ ಸಮಾಗಮೆ ಸ ತಾಸು ತಾಸು ಪ್ರತಿಭಾತಿ ಭಾಸುರ ವಿದ್ಯಾಸು ಚಿಗಾಯ ಅಂತ. ಚಿಂತನವನ್ನ ನಿರಂತರವಾಗಿ ಮಾಡುವ ಶ್ರೀಮದಾಚಾರ್ಯರು ಒಂದೊಂದು ಶಬ್ದದಲ್ಲಿಯೂ ಭಗವಂತನ ವಿರಾಟ್ ರೂಪವನ್ನ ಕಂಡವರು. ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದಕ್ಕೆ 100 ಅರ್ಥಗಳಿವೆ ಅಂತ ಹೇಳಿ ಅದನ್ನ ವಿದ್ವಾಂಸರ ಎದುರಿನಲ್ಲಿ ಪ್ರವಚನ ಮಾಡಿ ತಾವು ಹೇಳಿದ್ದು ಅತ್ಯಂತ ಸತ್ಯ ಪ್ರಾಮಾಣಿಕ ಅನ್ನುವುದನ್ನ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ. ದೇವತಾ ಸ್ವಸುಲಭ ಪ್ರತಿಭಾತೆ ಮಾನುಷೇಶು ಚಪಲೇಶು ಕಥಾಕ ಕ್ಷಾಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ ತೇ ಬ್ರುವಂತ ಇತಿ ತಂ ಕೆಲನೇ. ದೇವತೆಗಳಿಗೂ ಇಲ್ಲದಂತಹ ಅದ್ಭುತವಾದ ಪ್ರತಿಭೆ ದೇವತೋತ್ತಮರಾದ ತಮ್ಮಲ್ಲಿದೆ ಅಂತ ಆ ಎಲ್ಲ ಪರಕೀಯ ವಿದ್ವಾಂಸರು ಮುಕ್ತ ಕಂಠದಿಂದ ವರ್ಣನೆ ಮಾಡಿ ನತಮಸ್ತಕರಾಗಿ ಶರಣಾಗತರಾಗಿ ಶ್ರೀಮದಾಚಾರ್ಯರ ಜ್ಞಾನಕ್ಕೆ ಪಾಂಡಿತ್ಯಕ್ಕೆ ಅವರೆಲ್ಲರೂ ಕೂಡ ಪ್ರಶಂಸೆಯನ್ನು ಮಾಡಿದ್ದಾರೆ. ಎಂದು ಶ್ರೀಮದಾಚಾರ್ಯರ ಜ್ಞಾನ ಎಂತಹ ಅದ್ಭುತವಾದ ಜ್ಞಾನ, ಎಂತಹ ಗುರುಗಳು ನಮಗೆ ಸಿಕ್ಕಿದ್ದಾರೆ ಎನ್ನುವುದನ್ನ ನಾವು ಸ್ಮರಿಸಬೇಕು. ಆ ಸ್ಮರಿಸೋದೇ ಒಂದು ದೊಡ್ಡದಾದ ಉದ್ಧಾರದ ಕಾರಣ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂತಹ ಶ್ರೀಮದಾಚಾರ್ಯರು ರಚನೆ ಮಾಡಿದ ಸರ್ವಮೂಲ ಗ್ರಂಥಗಳ ಅಧ್ಯಯನ ಚೆನ್ನಾಗಿ ಆಗಬೇಕಾದ್ರೆ ಶ್ರೀಮದಾಚಾರ್ಯರ ಚರಿತ್ರೆಯನ್ನು ತಿಳಿಸುವ ಸುಮಧ್ವ ವಿಷಯದ ಅಧ್ಯಯನ, ಅದರ ಪಾರಾಯಣವನ್ನ ಮಾಡಬೇಕು. ತಾವೆಲ್ಲ ಭಗವದ್ ಭಕ್ತರು ಅವಶ್ಯವಾಗಿ ಸುಮಧ್ವ ವಿಷಯವನ್ನ ಕಲಿತು ಅದನ್ನ ಚೆನ್ನಾಗಿ ಪಾರಾಯಣವನ್ನ ಮಾಡಿ ಶ್ರೀಮದಾಚಾರ್ಯರ ಅನುಗ್ರಹವನ್ನ ಪಡೆದುಕೊಳ್ಳಿ. ವಾಯುಸ್ತುತಿ, ತ್ರಿವಿಕ್ರಮ ಪಂಡಿತಾಚಾರ್ಯರು ರಚನೆ ಮಾಡಿದ ವಾಯುಸ್ತುತಿಯನ್ನ ಪಠನ ಮಾಡಬೇಕು. 3 ಅವತಾರಗಳ ವರ್ಣನೆಯನ್ನ 2 ಗ್ರಂಥಗಳಲ್ಲಿ ಮಾಡಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಹಾಗೂ ನಾರಾಯಣ ಪಂಡಿತಾಚಾರ್ಯರು. ಅಂತಹ ಗ್ರಂಥಗಳ ಪಠನ
ಅಧ್ಯಯನ, ಅದರಿಂದ ಶುದ್ಧವಾದ ಜ್ಞಾನವನ್ನ ಪಡೆದುಕೊಳ್ಳಬೇಕು. ಶ್ರೀಮದಾಚಾರ್ಯರ ಒಂದೊಂದು ಚರಿತ್ರೆಯೂ ಅದ್ಭುತವಾಗಿದೆ. ಅವರು ಮಾಡುವ ಪಾಠ ಪ್ರವಚನಗಳ ವರ್ಣನೆ ಇದೆ ಸುಮಧ್ವ ವಿಷಯದಲ್ಲಿ. ಸಭೆಯಲ್ಲಿ ಪ್ರತಿವಾದಿಗಳನ್ನ ನಿಗ್ರಹ ಮಾಡಿ ದ್ವೈತ ಸಿದ್ಧಾಂತದ ಪ್ರತಿಷ್ಠಾಪನೆ ಮಾಡಿದ ವಿಚಾರಗಳಿವೆ. ಶ್ರೀಮದಾಚಾರ್ಯರು ಹೇಗೆ ಅದ್ಭುತವಾಗಿ ಆಂಧಿಕವನ್ನ ಮಾಡ್ತಾ ಇದ್ರು, ಧ್ಯಾನವನ್ನ ಮಾಡ್ತಾ ಇದ್ರು ಅನ್ನುವ ವರ್ಣನೆ ಬರ್ತದೆ. ಅವನಿವನವನದೃಗ್ ವಾಯುಕಾಹಂ ಮಹತ್ಸು ಪ್ರಕೃತಿ ಗುಣ ಸಮೇತಾವ್ಯಾಕೃತಾಕಾಶ ಏಕಂ ತತಮತನು ಮನಸ್ಸೋ ಚಿಂತಯತ್ ಸತ್ ಸಮಾಧೌ ಅಸುರ ಸುರ ನರೇಭ್ಯ ತದ್ಗುಣಂ ನಾಥಮನ್ಯಂ. ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾದ ಪರಮಾತ್ಮ, ಅಣುರೇಣು ತೃಣಕಾಷ್ಠಗಳಲ್ಲಿ ಪರಿಪೂರ್ಣ, ಅವ್ಯಾಕೃತ ಆಕಾಶದಲ್ಲಿ ವ್ಯಾಪ್ತ, ಅಂತಹ ಪರಮಾತ್ಮನನ್ನ ಚಿಂತನೆ ಮಾಡುವಂತಹ ಶ್ರೀಮದಾಚಾರ್ಯರು ಅಷ್ಟು ಅದ್ಭುತವಾಗಿ ಧ್ಯಾನವನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಹಾಗೆ ಚಿಂತನೆ ಮಾಡಿದರೆ ಅವರಂತೂ ಆ ಯೋಗ್ಯತೆ ಇಲ್ಲವೇ ಇಲ್ಲ. ಅತ್ಯಲ್ಪವಾಗಿ ಆ ಪರಮಾತ್ಮನನ್ನ ಸತಚಿತ ಎಂಬುದಾಗಿ ನಮ್ಮ ಹೃದಯದಲ್ಲಿ ಆ ಪರಮಾತ್ಮನ ಧ್ಯಾನವನ್ನ ಮಾಡುವ, ಹೃದಯದಲ್ಲಿರುವ ಪರಮಾತ್ಮನ ಚಿಂತನವನ್ನು ಮಾಡುವ ಯೋಗ್ಯತೆಯನ್ನಾದರೂ ನಾವು ಪಡೆದುಕೊಳ್ಳಬಹುದು. ಅವರು ಅದ್ಭುತವಾಗಿ ಪಾಠ ಪ್ರವಚನಗಳನ್ನ ಮಾಡ್ತಾ ಇದ್ರು ಅಂತ ನಾವು ಸ್ಮರಿಸಿದರೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಪಾಠ ಪ್ರವಚನಗಳಲ್ಲಿ ನಾವು ಭಾಗವಹಿಸಬಹುದು. ಶ್ರೀಮದಾಚಾರ್ಯರು ತಮ್ಮ ಮಿತ್ರನಿಗೆ ಬಂದ ರೋಗವನ್ನ ಕೇವಲ ಕಿವಿಯಲ್ಲಿ ಗಾಳಿಯನ್ನ ಊದುವುದರಿಂದ ಪರಿಹಾರ ಮಾಡಿದರು ಅಂತ ಶ್ರವಣ ಗೋಚರಿತೇನ ಕಲಾಚನ ಅಂತ ಚಿಂತನೆ ಮಾಡಿದರೆ ನಾನಾ ವಿಧವಾದ ರೋಗ ರುಜಿನಗಳೆಲ್ಲ ದೂರ ಆಗಿ ಶ್ರೀಮದಾಚಾರ್ಯರ ಗ್ರಂಥಗಳ ಅಧ್ಯಯನವನ್ನು, ಮೋಕ್ಷ ಸಾಧನೆಯನ್ನು ನಿರ್ವಿಘ್ನವಾಗಿ ನಾವು ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಹೀಗೆ ಒಂದಲ್ಲ ಎರಡಲ್ಲ ಶ್ರೀಮದಾಚಾರ್ಯರು ಮಾಡಿದಂತಹ ಅನೇಕ ಲೀಲೆಗಳನ್ನ ತಿಳಿಸುವ ಆ ಸುಮಧ್ವ ವಿಷಯದ ಸ್ಮರಣೆ, ಚಿಂತನೆ, ಪಾರಾಯಣಗಳನ್ನ ಎಲ್ಲರೂ ಕೂಡ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಮಾಡಿ ಧನ್ಯರಾಗಬೇಕು. ಈ ಮಧ್ವನವಮಿಯ ಉತ್ಸವದ ಪ್ರಸಂಗದಲ್ಲಿ ತಾವೆಲ್ಲ ದೃಢ ಸಂಕಲ್ಪವನ್ನು ಮಾಡಿ ಈ ಪಾರಾಯಣವನ್ನ ಅವಶ್ಯವಾಗಿ ಮುಂದುವರಿಸಬೇಕು. ಜೊತೆಗೆ ಶ್ರೀಮದಾಚಾರ್ಯರ ಶಾಸ್ತ್ರದ ಶ್ರವಣವನ್ನ ವಿದ್ವಾಂಸರ ಮುಖದಿಂದ ಯಥಾಶಕ್ತಿ ಶ್ರವಣ ಮಾಡುವಂತಹ, ಪ್ರತ್ಯಕ್ಷವಾಗಿ ಮಾಡ್ಲಿಕ್ಕೆ ಆಗದೆ ಮಾಡಿ ವಿಶೇಷವಾಗಿ ಶ್ರೀಮದಾಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆ ಸೌಭಾಗ್ಯವನ್ನ ಎಲ್ಲರಿಗೆ ಕರುಣಿಸಲಿ ಅಂತ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲರಾಮ ದಿಗ್ವಿಜಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣ. ಶ್ರೀ ಗುರುಭ್ಯೋ ನಮಃ. ಬಹಳ ಸಂತೋಷ. ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀವಿ.